ಆಸ್ಪತ್ರೆಯ ಶೌಚಾಲಯದಲ್ಲಿ ಮೊಬೈಲ್ನ ಇಟ್ಟು ವಿಡಿಯೋ ಸೆರೆ ಮಾಡಿದಂಥ ಕೇಸ್ ಸಿಎಂ ಕಚೇರಿಗೆ ನ್ಯೂಸ್ ಫಸ್ಟ್ ವರದಿ ತಲುಪಿದೆ. ಆಸ್ಪತ್ರೆಯ ಶೌಚಾಲಯದಲ್ಲಿ ಮೊಬೈಲ್ನ ಇಟ್ಟು ವಿಡಿಯೋ ಮಾಡಿ ಆ ಪ್ರಕರಣ ಏನಿತ್ತು ಅದು ಇವಾಗ ಸಿಎಂ ಕಚೇರಿಗೆ ನ್ಯೂಸ್ ಫಸ್ಟ್ ವರದಿ ಕೂಡ ತಲುಪಿ ಆಸ್ಪತ್ರೆಯನ್ನು ವರದಿ ಕೇಳಿದ್ರೆ ಈ ಬೆಳವಣಿಗೆ ಬೆನ್ನಲ್ಲೇ ಎಚ್ಚೆತ್ತಂತ ಆಸ್ಪತ್ರೆ ತನ್ನ ಸಿಬ್ಬಂದಿಯ ಸುರಕ್ಷತೆಗೆ ಮುಂದಾಗಿದೆ. ಘಟನೆ ಬಳಿಕ ಆಸ್ಪತ್ರೆ ಸಿಬ್ಬಂದಿ ಸುರಕ್ಷತೆಗಾಗಿ ನೂತನ ಆಪ್ ಅನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಆಸ್ಪತ್ರೆಯ ಸಿಬ್ಬಂದಿ ಸುರಕ್ಷತೆಗಾಗಿ ನೂತನ ಆಪ್ ಅನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಸುಹೃದ್ ಅನ್ನೋ ಆಪ್ ಅನ್ನು ಅಭಿವೃದ್ಧಿ ಮಾಡಿದೆ ಆಸ್ಪತ್ರೆಯ ಆಡಳಿತ ಮಂಡಳಿ. they are all committed to the safety of women. So the POSH Act ಏನಂದ್ರೆ it's a prohibitive act, it's preventive, prohibitive and redressal act, wherein we are looking at the safety of women at workplace. So it is prevention of sexual harassment at workplace. So ಅದಕ್ಕೋಸ್ಕರ ನಾವು ನಮ್ಮದು ಪಾಲಿಸಿ ಏನು ಜಯದೇವಲ್ಲಿ ಅಂದರೆ ಝೀರೋ ಟಾಲರೆನ್ಸ್ ಪಾಲಿಸಿ ಟುವರ್ಡ್ಸ್ ಸೆಕ್ಷುವಲ್ ಹ್ಯಾರಸ್ಮೆಂಟ್. ಸೊ ಈ women safety goskara we've come up with an app, and that app is called the Suhrid app. So ee app alli kelu feature guliದೆ. ಏನು ಆ ಫೀಚರ್ಸ್ ಅಂದರೆ most importantly we are going to be sensitizing our staff for this POSH Act. What is POSH Act? What is sexual harassment at workplace, and what is the consequences of such an act that can happen at workplace anta. So we are going to sensitize our staff, and this will be one of the feature of the app. The other thing is it has a shake to safety app, which means the phone, which is both iOS and Android compatible, which can be shaken 3 times. Because ಇವಾಗ ಏನಾದರೂ ಘಟನೆ ನಡಿಬೇಕಾದಾಗ ಮಹಿಳೆಯರು ದೇ ಕಾಂಟ್ ಟೇಕ್ ಔಟ್ ಯುವರ್ ಫೋನ್ ಆ್ಯಂಡ್ ಟೈಪ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ಯಾರಿಗೂ ಕರೀಲಿಕ್ಕಾಗೋದಿಲ್ಲ. ಅದಕ್ಕೆ ಈ ಫೋನ್ನ ಜಸ್ಟ್ 3 times ಶೇಕ್ ಮಾಡಿದರೆ ಇಟ್ ವಿಲ್ ಅಲರ್ಟ್ ಆಲ್ ದ ಮೆಂಬರ್ಸ್ ಆಫ್ ದ ಆ್ಯಪ್. ಸೊ ನಾವು ಯಾವ ಕಡೆ ಅಥವಾ ಆಸ್ಪತ್ರೆಯಲ್ಲಿ ಎಲ್ಲೇ ಘಟನೆ ಆಗ್ತಾ ಇದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಗತಿ, ಈಗಾಗಲೇ ಎಚ್ಚೆತ್ತುಕೊಂಡಿದೆ ಆಡಳಿತ ಮಂಡಳಿ. ಇದು ನಿಜಕ್ಕೂ ಕೂಡ ಖುಷಿ ಕೊಡೋ ಅಂತ ವಿಚಾರ. ಆದರೆ ಈ ಸುಹೃದ್ ಅನ್ನೋ ಆ್ಯಪ್ ಯಾವ ರೀತಿ ವರ್ಕ್ ಆಗುತ್ತಂತೆ, ಇದಕ್ಕೆ ಹೇಗೆಲ್ಲ ತಯಾರಿಗಳನ್ನ ಮಾಡ್ಕೊಂಡಿದೆ ಆಡಳಿತ ಮಂಡಳಿ ಅಂತ? ಕಳೆದ ನವೆಂಬರ್ 5ನೇ ತಾರೀಕಿಗೆ ನ್ಯೂಸ್ ಫಸ್ಟ್ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡುತ್ತೆ. ಆಸ್ಪತ್ರೆಯ ಇರುವಂತಹ ಮಹಿಳೆಯರ ಸೇಫ್ಟಿ ವಿಚಾರವಾಗಿ ಪ್ರಶ್ನೆ ಮಾಡುತ್ತೆ. ನ್ಯೂಸ್ ಫಸ್ಟ್ ನ ನಿರ್ಭೀತಿಯ ವರದಿ ಈಗ ಫಲಶ್ರುತಿ ಆಗಿರುವಂತದ್ದು. ಮಹಿಳೆಯರ ಸುರಕ್ಷತೆಗೋಸ್ಕರ ಈಗ ಸುಹೃದ್ ಅನ್ನುವಂತಹ ಆಪ್ಗೆ ಈಗ ಆಸ್ಪತ್ರೆಯವರು ಮುನ್ನುಡಿ ಬರೆದಿರುವಂತದ್ದು. ಅಂದ್ರೆ ಆ ಆಪ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ, ಸು ಅಂದ್ರೆ ಒಳ್ಳೆಯ ಅಂತ, ಹೃದ್ ಅಂದ್ರೆ ಹೃದಯ ಅಂತ, ಒಳ್ಳೆಯ ಹೃದಯ ಅಂತ ಕೂಡ ಈ ಆಪ್ ಹೆಸರು ಕೂಡ ಹೌದು. ಸೊ ಒಂದ್ ರೀತಿಯಾಗಿ ಆಪತ್ಕಾಲದಲ್ಲಿ ಸ್ನೇಹಿತರ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಯಾರಾದ್ರೂ ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡವರು, ಅಂದ್ರೆ ಈ ಆಸ್ಪತ್ರೆಯಲ್ಲಿ ಸುಮಾರು ಒಂದು 2,000 ಜನ ಕೆಲಸ ಮಾಡ್ತಾ ಇರ್ತಾರೆ. 2,000 ಜನನು ಕೂಡ ಕಡ್ಡಾಯವಾಗಿ, ಅಂದ್ರೆ ಡೈರೆಕ್ಟರ್ ಇಂದ ಹಿಡಿದು ಸೆಕ್ಯೂರಿಟಿವರೆಗೂ ಕೂಡ ಪ್ರತಿಯೊಬ್ರು ಕೂಡ ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳುವಂತೆ ಮೊದಲನೇ ಹಂತದಲ್ಲಿ ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಹಾಗೆ ಇವರು ಎಲ್ರಿಗೂ ಕೂಡ ತಿಳುವಳಿಕೆಯನ್ನ ನೀಡ್ತಾರೆ. ಜೊತೆಗೆ ಕಡ್ಡಾಯವಾಗಿ ಇನ್ಸ್ಟಾಲ್ ಅನ್ನ ಮಾಡ್ಕೊಳ್ಳೇಬೇಕು. ಅದಾದ್ಮೇಲೆ ಯಾರಿಗಾದ್ರೂ ಏನಾದ್ರೂ ಮಹಿಳೆಯರಿಗಾಗ್ಲಿ ಅಥವಾ ಬೇರೆ ಸಂದರ್ಭದಲ್ಲಾಗ್ಲಿ ಏನಾದ್ರೂ ಒಂದ್ ರೀತಿಯಾಗಿ ಅವರಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ, ಅಂದ್ರೆ ಅವರು ಅನ್ಲಾಕ್ ಮಾಡ್ಬೇಕಂತ ಕೂಡ ಇಲ್ಲ, ಲಾಕ್ ಆಗಿದ್ರು ಕೂಡ ಮೊಬೈಲ್ ಅನ್ನ 3 ಸಲ ಶೇಕ್ ಮಾಡಿದ್ರೆ ಅದು ಸಂಬಂಧಪಟ್ಟಂತಹ ಕಮಾಂಡ್ ಸೆಂಟರ್ಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಅದರ ಜೊತೆಗೆ ಈ ಆಪ್ ಅನ್ನ ಯಾರೆಲ್ಲ ಇನ್ಸ್ಟಾಲ್ ಮಾಡಿರ್ತಾರಲ್ಲ ಪ್ರತಿಯೊಬ್ಬರಿಗೂ ಕೂಡ ಅಲಾರ್ಮ್ ಹೋಗುತ್ತೆ, ಒಂದು ಸಂದೇಶ, ಅಲರ್ಟ್ ಸಂದೇಶ ರವಾನೆ ಆಗುತ್ತೆ. ಇಂತಹ ವ್ಯಕ್ತಿ ಏನೋ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಮೆಸೇಜ್ ಹೋಗುತ್ತೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಯಾವ ಜಾಗದಿಂದ ಆ ಮೊಬೈಲ್ ಅನ್ನ 3 ಸಲ ಶೇಕ್ ಮಾಡಿರ್ತಾರೋ ಆ ಲೊಕೇಶನ್ ಕೂಡ ಇಲ್ಲಿ ಟ್ರ್ಯಾಕ್ ಆಗುತ್ತೆ. ಅಂದ್ರೆ GPS ಕೂಡ ಇರೋದ್ರಿಂದ ಆ ಲೊಕೇಶನ್ ಕೂಡ ಟ್ರ್ಯಾಕ್ ಆಗುತ್ತೆ. ಯಾವ ಜಾಗದಿಂದ ಯಾವ ವ್ಯಕ್ತಿ ಏನೋ ಪ್ರಾಬ್ಲಮ್ ಆಗಿದೆ, ಅವ್ರು ಏನೋ ಒಂದು ಸಮಸ್ಯೆಯಲ್ಲಿ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಆಸ್ಪತ್ರೆಯಲ್ಲಿ ಸುಮಾರು 2,000 ಜನ ಕೆಲಸ ಮಾಡ್ತಾರೆ. 2,000 ಜನನೂ ಕೂಡ ಸಿಬ್ಬಂದಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಹಂತದಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಅದಾದ್ಮೇಲೆ ಒಂದು 3-4 ಸಿಟ್ಟಿಂಗ್ ಮಾಡ್ತಾರೆ. ಅಲ್ಲಿ ಯಾವ ರೀತಿಯಾಗಿ ಇದನ್ನ ಉಪಯೋಗಿಸಬೇಕು ಅಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಆಸ್ಪತ್ರೆಯಲ್ಲಿ ತುಂಬಾ ಓದಿರೋರು ಇರ್ತಾರೆ, ತುಂಬಾ ಓದಿಲ್ದೇ ಇರೋರು ಇರ್ತಾರೆ, ಟೆಕ್ನಾಲಜಿ ಬಗ್ಗೆ ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದೆ ಇರೋರು ಇರ್ತಾರೆ. ಅವರೆಲ್ಲರಿಗೂ ಕೂಡ ಗೊತ್ತು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಆಪ್ ಅನ್ನ ಯಾವ ರೀತಿಯಾಗಿ ಅವರು ಬಳಕೆ ಮಾಡಬೇಕು, ತುರ್ತು ಸಂದರ್ಭದಲ್ಲಿ ಹೇಗೆ ಅದನ್ನ ಯೂಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.